ಮಹಾರಾಷ್ಟ್ರದಲ್ಲಿ ನೋಡಬಹುದಾದಂತಹ ತಾಣಗಳು. ಮಹಾರಾಷ್ಟ್ರ ನಮ್ಮ ನೆರೆಯ ರಾಜ್ಯ. ವಾಣಿಜ್ಯ ನಗರಿ ಮುಂಬೈ ಇರುವುದು ಇದೇ ರಾಜ್ಯದಲ್ಲಿ. ಮುಂಬೈ ಕಾಣುವುದು ಎಲ್ಲರ ಕನಸು. ಆದರೆ ಅದನ್ನು ಹೊರತುಪಡಿಸಿ ಮುಂಬೈನಲ್ಲಿ ನೋಡಬಹುದಾದಂತಹ ತಾಣಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಮಹಾರಾಷ್ಟ್ರದಲ್ಲಿ ನೋಡಬಹುದಾದಂತಹ ತಾಣಗಳು: ಅಜಂತಾ ಮತ್ತು ಎಲ್ಲೋರ ಗುಹೆಗಳು. ಅಜಂತಾ ಮತ್ತು ಎಲ್ಲೋರ ಗುಹೆಗಳು ಭಾರತದ ಅತ್ಯಂತ ದೊಡ್ಡ ಪ್ರಾಚೀನ ರಾಕ್ ಕಟ್ ಗುಹೆಯಾಗಿದೆ. ಅಜಂತಾ ಮತ್ತು ಎಲ್ಲೋರ ಗುಹೆಗಳು ಬೌದ್ಧ, ಜೈನ ಮತ್ತು ಹಿಂದೂ ಸ್ಮಾರಕಗಳ ಸಂಯೋಜನೆ. ಈ ಗುಹೆಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಪುಣೆ ಮಹಾರಾಷ್ಟ್ರದ ಎರಡನೇ ಅತಿದೊಡ್ಡ ನಗರ, ಪ್ರಮುಖ ಪ್ರವಾಸಿ ತಾಣ ಕೂಡ ಹೌದು. ಪುಣೆ ನಗರವು ತನ್ನ ಐತಿಹಾಸಿಕ ಕೋಟೆಗಳು, ಕ್ಲೀನ್ ಬೀಚ್ಗಳು, ಪಿಕ್ನಿಕ್ ತಾಣಗಳು ಮತ್ತು ಜಲಪಾತಗಳಿಗೆ ಹೆಸರುವಾಸಿಯಾಗಿದೆ. ಶಿರಡಿ ಶಿರಡಿಯು ಭಾರತದ ಮಹಾನ್ ಸಂತ ಸಾಯಿಬಾಬಾ ಅವರ ನೆಲೆಯಾಗಿದೆ. ಮಹಾರಾಷ್ಟ್ರದ ಪ್ರಮುಖ ಧಾರ್ಮಿಕ ಸ್ಥಳ. ಇಲ್ಲಿ ಪ್ರತಿದಿನ ಹೆಚ್ಚಿನ ಸಂಖ್ಯೆಯ ಭಕ್ತರು ಸಾಯಿಬಾಬಾ ಅವರ ದರ್ಶನವನ್ನು ಪಡೆಯುತ್ತಾರೆ. ಶಿರಡಿಯು ನಾಸಿಕ್ ನಗರಕ್ಕೆ ಸಂಪರ್ಕವನ್ನು ಹೊಂದಿದೆ. ಚಿಕ್ಕ ಸ್ಥಳವಾಗಿದ್ದರೂ ಕೂಡ ಇದು ಧಾರ್ಮಿಕ ಸ್ಥಳಗಳಿಂದ ತುಂಬಿದೆ. ಲೋಹಗಢ್ ಕೋಟೆ ಅತ್ಯಂತ ಕುತೂಹಲಕಾರಿ ಸ್ಥಳ. ಕಬ್ಬಿಣದ ಕೋಟೆ ಎಂತಲೂ ಕರೆಯುತ್ತಾರೆ. ಈ ಕೋಟೆಯನ್ನು ಕೈದಿಗಳನ್ನು ಇಡಲು ಉಪಯೋಗಿಸಲಾಗುತ್ತಿತ್ತು. ಮಹಾರಾಷ್ಟ್ರಕ್ಕೆ ಭೇಟಿ ನೀಡಿದ ಪ್ರವಾಸಿಗರೆಲ್ಲರೂ ಈ ತಾಣಕ್ಕೆ ಭೇಟಿ ನೀಡಿಯೇ ಹೋಗುತ್ತಾರೆ. ಲೋನಾವಾಲಾ ಮತ್ತು ಪುಣೆಯ ವಾಯುವ್ಯಕ್ಕೆ ಹತ್ತಿರದಲ್ಲಿದೆ. ಈ ಕೋಟೆಯು ಸಮುದ್ರ ಮಟ್ಟದಿಂದ 1033 ಮೀಟರ್ ಎತ್ತರದಲ್ಲಿದೆ. ಈ ಕೋಟೆಯ ಪಕ್ಕದ ವಿಸಾಪುರ ಕೋಟೆಗೆ ಸಣ್ಣ ವ್ಯಾಪ್ತಿಯಿಂದ ಸಂಪರ್ಕವನ್ನು ಹೊಂದಿದೆ. ಪಂಚಗಣಿ ಪ್ರಸಿದ್ಧ ಮತ್ತು ಅತ್ಯಂತ ಶೀತಲ ಗಿರಿಧಾಮ ಪಂಚಗಣಿಯಾಗಿದೆ. ಸಹ್ಯಾದ್ರಿಯ ಶ್ರೇಣಿಯ 5 ಬೆಟ್ಟಗಳ ಕಾರಣದಿಂದಾಗಿ ಈ ಸ್ಥಳಕ್ಕೆ ಪಂಚಗಣಿ ಎಂದು ಹೆಸರಿಸಲಾಯಿತು. ಭಾರತದ ಮಹಾರಾಷ್ಟ್ರ ರಾಜ್ಯದ ಮುಂಬೈನ ಆಗ್ನೇಯದಲ್ಲಿರುವ ಗಿರಿಧಾಮವಿದಾಗಿದೆ. ಇದು ದೊಡ್ಡ ಜ್ವಾಲಾಮುಖಿ ಪ್ರಸ್ಥಭೂಮಿಯಾದ ಟೇಬಲ್ ಲ್ಯಾಂಡ್ಗೆ ಹೆಸರುವಾಸಿಯಾಗಿದೆ. ಮಹಾಬಲೇಶ್ವರ ಮಹಾಬಲೇಶ್ವರವು ಸುಂದರವಾದ ಪಶ್ಚಿಮ ಘಟ್ಟಗಳ ನಡುವೆ ನೆಲೆಸಿದೆ. ಈ ಅದ್ಭುತ ಸ್ಥಳವು ಸಮುದ್ರ ಮಟ್ಟದಿಂದ ಸುಮಾರು 1353 ಮೀಟರ್ ಎತ್ತರದಲ್ಲಿದೆ ಮತ್ತು ಮುಂಬೈನಿಂದ ಸುಮಾರು 230 ಕಿಲೋಮೀಟರ್ ದೂರದಲ್ಲಿದೆ. ಈ ಗಿರಿಧಾಮವು ಒಂದು ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಬಾಂಬೆಯ ರಾಜಧಾನಿಯಾಗಿತ್ತು. ಮಹಾಬಲೇಶ್ವರದಲ್ಲಿ ಭೇಟಿ ನೀಡಲು ಇನ್ನೂ ಅನೇಕ ಪ್ರವಾಸಿ ತಾಣಗಳಿವೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.